ಇವತ್ತಿನ ಒಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತವನ್ನು ಬಯಸ್ತಾ, ಸಾಕಷ್ಟು ದಿನಗಳ ನಂತರ ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇರುವಂಥದ್ದು. ಕೆಇದಿಂದ ಈ ಬಾರಿ ಸಾಕಷ್ಟು ಗ್ರೂಪ್ ಸಿ ಹುದ್ದೆಗಳು ಕಾಲಾಗಿರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ತಿಳಿಸಿದ್ರು, ನಾವು ಯಾರ ಒಂದು ಒತ್ತಡಕ್ಕೂ ಮಣಿಯದೆ ನಾವು ಹೇಳಿದ ಸಂದರ್ಭದಲ್ಲಿ ಎಕ್ಸಾಮನ್ನು ನೆರವೇರಿಸ್ಕೊಡ್ತೀವಿ ಅನ್ನುವಂಥ ಮಾತು. ಹಾಗೆ ಕೂಡ ಅವರು ಮಾತಿಗೆ ಬದ್ಧರಾಗಿರುವಂಥದ್ದು. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಹಾಗಾಗಿ ಎಕ್ಸಾಮನ್ನು ಜನವರಿ ತಿಂಗಳಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ಕೂಡ ನಿಮಗೆಲ್ಲ ಬಂದಿದೆ ಅಂತ ಭಾವಿಸ್ಕೊಳ್ತೇನೆ. ಇಲ್ಲಿ ಹಾಲ್ ಟಿಕೆಟ್ ಅನ್ನು ನೀವು ನೋಡಿದಾಗ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಸಾಕಷ್ಟು ಬದಲಾವಣೆಗಳು ಕೂಡ ಎಕ್ಸಾಮ್ಸ್ ಅಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಎಲ್ರಿಗೂ ಕೂಡ OMR ಶೀಟ್ನಲ್ಲಿ ಕೆಲವು ಬದಲಾವಣೆ ಇದೆ. ಜೊತೆಗೆ ನೀವು ಎಂಟ್ರಿ ಆದ ಎಕ್ಸಾಮ್ ಹಾಲ್ ಎಂಟ್ರಿ ಆಗುವ ಮುಂಚೆ ಸಾಕಷ್ಟು ಒಂದು ಪ್ರೊಸೀಜರ್ಗಳನ್ನು ನಡೆಸಬೇಕಾಗುತ್ತೆ. ಹಾಗಾಗಿ ಏನೆಲ್ಲ ಬದಲಾವಣೆ ಇದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ನೋಡಿ, ನೀವೆಲ್ಲ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅಡ್ಮಿಷನ್ ಟಿಕೆಟ್ ಅನ್ನ ಮಾಡ್ಕೊಂಡಿರ್ತೀರಾ ಡೌನ್ಲೋಡು. ಅದರ ಹಿಂದೆ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. 5 ಪೇಜಸ್ ಇದೆ ಒಟ್ಟು ಟೋಟಲ್. ವಸ್ತ್ರ ಸಂಹಿತೆಯ ಬಗ್ಗೆ ಏನಿದೆ, ಹಾಗೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ಗಳಿದೆ ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಅಲ್ಲಿ ನೀಡಿದ್ದಾರೆ. ಯಾರೆಲ್ಲ ನೋಡಿದಿರಿ, ಫರ್ಗೆಟ್ ಮಾಡಿದ್ರೆ ಅಥವಾ ಪ್ರಿಂಟ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದೇ ಪೇಜ್ ಅನ್ನು ತಗ್ಸ್ಕೊ ಬಂದಿದ್ದೀರೋ ಗೊತ್ತಿಲ್ಲ. ಕೆಲವು ಬದಲಾವಣೆಗಳಿದೆ, ಅದನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತಾ. ಇಲ್ಲಿ ಹಾಲ್ ಟಿಕೆಟ್ನ ನಂತರದಲ್ಲಿ ಮೊದಲನೇದಾಗಿ ಮಾಹಿತಿಯನ್ನು ಗಮನಿಸೋದಾದ್ರೆ, ನಾವು ನಿಮಗೆಲ್ಲ ಗೊತ್ತಿದೆ, ಎಕ್ಸಾಮ್ನ ನಡೆಸುವ ಮುಂಚೆ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಆಧಾರ್ ವೆರಿಫಿಕೇಶನ್ ಆಗಬೇಕು, ಫೇಸ್ ಐಡಿ ರೆಕಗ್ನೈಸೇಷನ್ ಆಗಬೇಕು. ಹಾಗಾಗಿ ಈ ಬಾರಿ ನೀವು ಎಂಟ್ರಿ ಆಗುವಂತಹ ಪರೀಕ್ಷಾ ಕೇಂದ್ರಗಳಿಗೆ 2 ಗಂಟೆ ಮುಂಚೆ ಬರಬೇಕು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಯಾಕೆ ಅನ್ನುವಂಥದ್ದು ಕೂಡ ತಿಳಿಸ್ತೇನೆ. ಜೊತೆಗೆ ಪರೀಕ್ಷೆಯನ್ನ ಎಂಟ್ರಿ ಆಗ ನಂತರದಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಒಂದನ್ನ ಒಯ್ಯಬೇಕು ಅನ್ನುವಂಥದ್ದು. ಅಂದ್ರೆ ನಿಮ್ಮ ಗುರುತಿನ ಚೀಟಿಗೆ ಸಂಬಂಧಪಟ್ಟಂತೆ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಇದ್ರೆ, ಆಧಾರ್ ಕಾರ್ಡ್ ಇದ್ರೆ, ಪಾನ್ ಕಾರ್ಡ್ ಇದೆ, ಇದನ್ನ ನೀವು ಒರಿಜಿನಲ್ಲೇ ತೆಗೆದುಕೊಂಡು ಹೋಗಿ. ನಾನು ಜೆರಾಕ್ಸ್ ತಗೊಬಂದೆ, ಅದರಲ್ಲಿ ನನ್ನ ಮುಖ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಬಂದಿದೆ, ಇದರಲ್ಲಿ ನಾನೇ ಅದು ಇರೋದು, ಹೀಗೆ ಗದ್ದಲವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಒರಿಜಿನಲ್ ಯಾವುದಾದ್ರೂ ತಗೊಂಡು ಹೋಗಿ ಈ ಕೊಟ್ಟಂತಹ ಯಾವುದೇ ಒಂದು ಆಪ್ಷನ್ ಅಲ್ಲಿ ಇರುವಂತಹ ಒಂದು ಗುರುತಿನ ಚೀಟಿಯನ್ನು ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇನ್ನು KPSCಗೆ ಹೋಲಿಸಿದಾಗ ಅವರು ಕಪ್ಪಿನ ಒಂದು ಶಾಯಿಯಲ್ಲೇ ಬರೀಬೇಕು ಅಥವಾ ನೀಲಿ ಶಾಯಿಯಲ್ಲೇ ಬರೀಬೇಕು ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ಇರ್ತಿದ್ರು. ಕೆಲವು ಬಾರಿ ಬದಲಾವಣೆಯನ್ನು ಕೂಡ ಮಾಡಿದ್ರು. ಆದ್ರೆ ಇವರು ಡೈರೆಕ್ಟ್ ಆಗಿ ತಿಳಿಸಿದ್ದಾರೆ, ನೀವು ನೀಲಿ ಅಥವಾ ಕಪ್ಪು ನೀವು ಪೆನ್ ಅನ್ನು ಉಪಯೋಗಿಸಬಹುದು, ಬಣ್ಣದ ಒಂದು ಶಾಯಿಯ ಬಾಲ್ ಪಾಯಿಂಟ್ ಅನ್ನ ನೀವು ಉಪಯೋಗಿಸಬಹುದು ಅನ್ನುವಂಥದ್ದು ಕೂಡ ಅವರು ತಿಳಿಸಿದ್ದಾರೆ. ಯಾವ್ದಾದ್ರು ಉಪಯೋಗಿಸಬಹುದು, ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಅನ್ನ ನೀವು ಪೆನ್ ಆಗಿ ಉಪಯೋಗಿಸಬಹುದು ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಇನ್ನು ಪುರುಷರ ಒಂದು ವಸ್ತ್ರ ಸಂಹಿತೆ ಬಗ್ಗೆ ನೋಡೋದಾದ್ರೆ, ಕೆಲವರು ಒಂದು ಬಾರಿ ಜೀನ್ಸ್ ಪ್ಯಾಂಟ್ಗಳನ್ನು ಹಾಕೊಂಡು ಬರ್ತೀರಿ, ಅಥವಾ ಕಾರ್ಗೋ ಪ್ಯಾಂಟ್ಗಳನ್ನು ಹಾಕೋ ಬರ್ತೀರಿ, ಅಥವಾ ತುಂಬು ಶರ್ಟ್ಗಳನ್ನ ಹಾಕೋ ಬರ್ತೀರಿ, ಫಾರ್ಮಲ್ ಶರ್ಟ್ಗಳನ್ನ ಹಾಕೋ ಬರ್ತೀರಿ. ಇಂಥವುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದು ಬಹಳ ದಿನಗಳ ನಂತರ ನಡೆದಿರೋದ್ರಿಂದ ನೀವು ಆದಷ್ಟು ಟಿ ಶರ್ಟ್ಗಳನ್ನ ಹಾಕಿಕೊಂಡು ಹೋಗುವಂಥದ್ದು ಉತ್ತಮ. ಮಹಿಳೆಯರಿಗೂ ಕೂಡ ಒಂದು ವಸ್ತ್ರ ಸಂಹಿತೆಯನ್ನ ಕೂಡ ಕೊಟ್ಟಿರುವಂಥದ್ದು. ಆ ಮೂಲಕವಾಗಿ ಅವರು ವಸ್ತ್ರಗಳನ್ನು ಧರಿಸಬೇಕಾಗತ್ತೆ ಅನ್ನುವಂಥದ್ದು ಕೂಡ ತಿಳಿಸಿದ್ದಾರೆ. ಹಾಗೆಯೇ ಆಭರಣಗಳನ್ನು ಧರಿಸುವಂಥದ್ದು ಅಥವಾ ದಾರವನ್ನು ಕಟ್ಟುವಂಥದ್ದು, ಈ ರೀತಿಯಾದಂತಹ ಒಂದು ಇದ್ರೆ ಇದನ್ನ ಮನೆಯಲ್ಲೇ ಕಳಿಸಿಟ್ಟು ಹೋಗಿ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ತಿಳಿಸಿರುವಂಥದ್ದು. ಹಾಗಾದ್ರೆ ಇಲ್ಲಿ ಯಾವ ಬದಲಾವಣೆ ಇದೆ ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ ಒಂದು ವಿಡಿಯೋನ ಪ್ಲೇ ಮಾಡಿಬಿಡ್ತೇನೆ, ನೋಡ್ಬಿಡಿ. ಶೀಟಲ್ಲಿ 5 ಬಬಲ್ಗಳನ್ನ ಅಂದ್ರೆ 5 ಸರ್ಕಲ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ತಮಗೆಲ್ಲ ಗೊತ್ತು, ಒಂದು ಪ್ರಶ್ನೆಗೆ 4 ಉತ್ತರಗಳಿರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಸರಿ ಉತ್ತರವನ್ನ ತಾವು ಹಾಕಬೇಕು. 1/4 ಯಾವುದು ಆನ್ಸರ್ ಮಾಡಲಿಲ್ಲ ಅಂತಂದ್ರೆ 1/4 ಮಾರ್ಕ್ಸ್ ಅನ್ನ ನಾವು ಕಟ್ ಮಾಡ್ತೀವಿ. ಅಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಇರುವಂತದ್ದು. ಓಕೆ, ಇನ್ನೊಂದು ವಿಡಿಯೋ ಇದೆ, ಅದನ್ನ ನೋಡ್ಬಿಡಿ. ನಾವು ಫೇಸ್ ರೆಕಗ್ನೈಸೇಷನ್ ಆ್ಯಪ್ ಅನ್ನು ಡೆವಲಪ್ ಮಾಡಿದ್ದೀವಿ. ಮುಂದಿನ ನಮ್ಮ ಪರೀಕ್ಷೆ ದಿನಗಳಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕಿರುವಂತಹ ಫೋಟೋ ಮತ್ತೆ ನೀವೇನು ಪರೀಕ್ಷಾ ಕೇಂದ್ರಕ್ಕೆ ತಾವು ಬರ್ತೀರಾ, ತಮ್ಮದು ಎರಡೂ ಮ್ಯಾಚ್ ಆದ್ರೆ ಮಾತ್ರ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಿಡ್ತೀವಿ. ನೀವು ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ನಾನು ಹೇಳೋದಾದ್ರೆ, ಮೊದಲನೇದಲ್ಲಿ ಪ್ರತಿ ಬಾರಿ ಕೂಡ ABCD ಅನ್ನುವಂಥ 4 ಆಪ್ಷನ್ಗಳ ಒಂದು OMR ಶೀಟ್ ಅನ್ನ ನಾವು ನೋಡ್ತಾ ಇದ್ವಿ. ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ 5 ಬಬಲ್ಗಳನ್ನ ಇರುವಂತದ್ದು, ABCD ಡಿ ಮತ್ತು E ಅನ್ನುವಂತಹ ಆಪ್ಷನ್ ಅನ್ನ ಇಟ್ಟಿರುವಂತದ್ದು. ಏಕೆ ಇಟ್ಟಿದ್ದಾರೆ ಇದು ಅನ್ನುವಂಥದ್ದು ನೋಡೋದಾದ್ರೆ, ಇತ್ತೀಚೆಗೆ ಸಾಕಷ್ಟು ಗೊಂದಲಗಳಿದೆ. ನಾವು ಎಕ್ಸಾಮ್ ನಡೆಸೋದು ಆದ ಮೇಲೂ ಕೂಡ ಇಲ್ಲಿ ಒಂದು ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಾವು ನೋಡ್ತಾ ಇರುವಂತದ್ದು. ಹಾಗಾಗಿ ಇತ್ತೀಚೆಗೆ ಇಂತಹ ಒಂದು ಅಕ್ರಮಗಳನ್ನ ತಡೆಗಟ್ಟಬೇಕು ಅನ್ನುವಂತಹ ಒಂದು ನಿಟ್ಟಿನಿಂದ KA ಈ ರೀತಿಯಾದಂತಹ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿರುವಂತದ್ದು. ಈ ಅನ್ನುವಂತಹ ಆಪ್ಷನ್ ಅನ್ನ ತಂದಿದ್ರಿಂದ ಏನ್ ಲಾಭ ಆಗುತ್ತೆ ಅನ್ನುವಂಥದ್ದು ಮೊದಲು ನೋಡೋದಾದ್ರೆ, ಇಲ್ಲಿ ABCD ಅನ್ನುವಂಥದ್ದು ನಿಮ್ಮ ಆಪ್ಷನ್ ಅಲ್ಲಿ ಯಾವ್ದು ರೈಟ್ ಇರುತ್ತೋ ಅದನ್ನ ನೀವು ಟಿಕ್ ಮಾಡ್ತೀರಾ. ಅಕಸ್ಮಾತ್ ನನಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಈ ಆಪ್ಷನ್ ಅನ್ನ, ಅಂದ್ರೆ ಗೊತ್ತಿಲ್ಲದೆ ಇರುವಂತಹ ಕ್ವಶನ್ಗೂ ಕೂಡ ನೀವು ಗೊತ್ತಿಲ್ಲ ಅಂದ್ರೆ ಈ ಆಪ್ಷನ್ ಅನ್ನ ಟಿಕ್ ಮಾಡಲೇಬೇಕು.
ಮಾಡದೇ ಇದ್ದ ಪಕ್ಷದಲ್ಲಿ ಅದನ್ನ ನೆಗೆಟಿವ್ ಅಂತ ಪರಿಗಣಿಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ABCD ಅನ್ನುವಂಥದ್ದು ಖಾಲಿ ಬಿಟ್ರೆ ಮುಂದೆ OMR ಶೀಟ್ ನಲ್ಲಿ ಅವರು ಫಿಲ್ ಮಾಡ್ತಾರೆ ಅನ್ನುವಂಥ ಊಹಾಪೋಹಗಳು ನಡೀತಾ ಇದೆ. ಹಾಗಾಗಿ ಈ ಆಪ್ಷನ್ ಅನ್ನ ಟಿಕ್ ಮಾಡಿಬಿಟ್ರೆ ಇದನ್ನ ಕ್ಯಾಂಡಿಡೇಟೇ ಫಿಲ್ ಮಾಡಿದ್ದಾರೆ ಅನ್ನುವಂಥದ್ದು ಭಾವನೆ ಎಲ್ರಿಗೂ ಕೂಡ ಬರುವಂಥದ್ದು, ಹಾಗೆ ಅದು ಕೂಡ ವ್ಯಾಲಿಡ್ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಈ ಆಪ್ಷನ್ ಅನ್ನ ಟಿಕ್ ಮಾಡಲೇಬೇಕು, ಕಂಪಲ್ಸರಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ, ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಈ ಆಪ್ಷನ್ ಅನ್ನ ನೀವು ಟಿಕ್ ಮಾಡಲೇಬೇಕು. ಇಲ್ಲ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಅನ್ನ ಅದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿಯನ್ನ ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ಈ ಒಂದು ನೆಗೆಟಿವ್ ಮಾರ್ಕ್ಸ್ ಅನ್ನ ನೀವು ಅದನ್ನ ಕಂಡಕ್ಟ್ ಮಾಡಿದ್ದಾರೆ. ನಂತರ ಒಂದು ಆಪ್ ಅನ್ನು ಕೂಡ ಅವರು ಒಂದು ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ಬಂದಿರುವಂತದ್ದು ಇಲ್ಲಿ ತಿಳಿಸಿದ್ದಾರೆ. ಫೇಶಿಯಲ್ ಡಿಟೆಕ್ಷನ್ ಆಪ್ ಅನ್ನುವಂಥದ್ದು. ಹಾಗಾಗಿ 2 ಗಂಟೆಗಳ ಮೊದಲೇ ನೀವು ಪರೀಕ್ಷಾ ಕೇಂದ್ರವನ್ನ ತಲುಪಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು. ಹಾಗಾಗಿ ಈ ಒಂದು ಆಪ್ಗಳ ಮೂಲಕವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತಹ ಫೋಟೋ ಮತ್ತೆ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಇಲ್ಲಿದೆ ನೋಡಿ. ಆಧಾರ್ ಕಾರ್ಡ್ ನಲ್ಲಿರುವಂತಹ ಫೋಟೋ ಮತ್ತೆ ಅಪ್ಲೋಡ್ ಮಾಡಿರುವಂತಹ ಫೋಟೋಗಳ 2 ಫೋಟೋಗಳ ಒಂದು ಚಿತ್ರಗಳು ಬದಲಾವಣೆ ಏನಾದರೂ ಇದ್ರೆ ನಿಮ್ಮನ್ನ ಪರೀಕ್ಷೆಗೆ ಕೂರಿಸೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಮೊದಲನೇ ಹೇಳಿದ್ದಾರೆ. 6 ತಿಂಗಳ ಮುಂಚೆನೆ ಅಪ್ಲಿಕೇಶನ್ ಕರೆಯುವ ಮುಂಚೆನೆ ಹೇಳಿದ್ದಾರೆ. ಹಾಗಾಗಿ ಆಧಾರ್ ಕಾರ್ಡ್ನ ಫೋಟೋ ಮತ್ತೆ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋಗಳು ಸೇಮ್ ಇರಬೇಕು ಅನ್ನುವಂತಹ ಮಾಹಿತಿ ಕೂಡ ಇರಬೇಕು. ಜೊತೆಗೆ ನೀವು ವಸ್ತ್ರ ಸಂಹಿತೆಯನ್ನು ಕೂಡ ನೀವು ಪರಿಪೂರ್ಣವಾಗಿ ಪಾಲನೆ ಮಾಡಬೇಕು. ಜೊತೆಗೆ OMR ಶೀಟ್ ನಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ ಆಪ್ಷನ್ ಅನ್ನ ಟಿಕ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಕೂಡ ನೀವು ಪರಿಪಾಲನೆ ಮಾಡಬೇಕು, ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.